ಇವ್ರು ಹೇಳಿದ್ರು, ನೀವ್ ಹೇಳಿದ್ರಿ ಕುಟುಂಬ ಕುಮಾರಸ್ವಾಮಿ ಅವರು ಹೇಳಿದ್ರು ಅಂತಂದ್ರಿ. ಈ ತರ ಅವ್ರ ಮಗ ಒಂದು ಹೇಳಿಕೆ ಕೊಟ್ಟ ಮೊನ್ನೆ ಸ್ಟೇಜ್ ಮೇಲೆ, ರಾಕ್ಷಸ ಕೈಯಲ್ಲಿ ಕೊಟ್ಟಿದ್ದಾರೆ ರಾಜಕೀಯನ ಅಂತ. ಇವ್ರೇನ್ ಮಾಡಿದ್ದಾರೆ? ನಾವನ್ನ ಕಾಂಗ್ರೆಸ್ ಈಗ ಗ್ಯಾರಂಟಿ ಯೋಜನೆ ಮಾಡಿ ನೋಡಿ, ಅವ್ರು ಏನ್ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಹೆಣ್ಮಕ್ಳಿಗೆ 2,000 ಕೊಡ್ತಾ ಇದೀವಿ. ಅವರು ಗಂಡಿನ ಹತ್ರನೇ ಹೇಳಿಕೆ ಕೊಡಿಸ್ತಾ ಇದಾರೆ. ಇವ್ರು ಯಾರು ಸಿದ್ದರಾಮಯ್ಯ ಅವರು 2,000 ಕೊಟ್ಬಿಟ್ಟು ಮನೇಲೇ ಇರಲ್ಲ, ಅವ್ರು ಅಲ್ಲೋಗ್ತಾರೆ, ಫ್ರೀ ಬಸ್ ಮಾಡ್ಕೊಟ್ಟಿದ್ದಾರೆ ಅಂತ. ನೀವೇನ್ ಮಾಡಿದ್ದೀರಾ? ನಾವು ಅಟ್ಲೀಸ್ಟ್ ಹೆಣ್ಮಕ್ಳು ದೇವಸ್ಥಾನಗಳಿಗೆ ಹೋಗ್ತಾರೆ, ಬೇರೆ ಎಲ್ಲೂ ಹೋಗಲ್ಲ. 2,000 ಇದ್ರೆ ಆ 2,000ನ ಕೂಡಿಟ್ಟು ಏನೋ ಒಂದು ಬಿಸ್ನೆಸ್, ಮನೆ ಕೆಲಸ, ಮನೆಯಲ್ಲೇ ಏನಾದ್ರು ಒಂದು ಉದ್ಯೋಗ ಮಾಡ್ತಾ ಇದ್ದಾರೆ. ನೀವೇನಕ್ಕೆ ಬೇರೆಯವ್ರ ಹತ್ರ ಆ ಥರ ಹೇಳಿಸ್ತೀರಾ? ಕುಟುಂಬ ರಾಜಕೀಯ ಯಾರು ಮಾಡ್ತಾ ಇಲ್ಲ. ನಮ್ಮ DK ಸಾಹೇಬ್ರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಬಡವರಿಗಾಗಿ ಬಡವರಿಗೋಸ್ಕರ ಇರೋರು, ರೈತರಿಗೆ ಮನ್ರೇಗಾ ಅದನ್ನ ಏನಕ್ಕೆ ಇವರು ತೆಗಿತಾ ಇದ್ದಾರೆ? ಹಿಂದುತ್ವ ಅಂತಾರೆ. ಎಲ್ಲಿ ಹಿಂದುತ್ವ? ಎಲ್ಲಿ? ನೀವು ಈ ತರ ಬೇರೆಯವ್ರ ಹತ್ರ ಹೇಳಿಕೆ ಕೊಡಿಸಿ 2,000ದಿಂದ ಮನೆಯಲ್ಲಿ ಸಂಸಾರ ಮಾಡ್ತಾ ಇಲ್ಲ ಅಂತ ಹೇಳ್ತಿರಲ್ಲ. ನೀವೇನಾದ್ರೂ ಆ ಥರ ಯೋಜನೆ ಆಯ್ತು ನಾವು ಕೊಡ್ತಾ ಇದೀವಿ, ಅವ್ರು ಹೋಗ್ತಾ ಇದಾರೆ, ನೀವೇನಾದ್ರೂ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ? ಒಳ್ಳೆಯದು ಒಂದು ಉದ್ಧಾರ ಮಾಡಿದ್ದೀರಾ? ಏನು ಮಾಡಿಲ್ಲ. ದಾರಿ ತಪ್ಪಿಸ್ತಾ ಇದ್ದೀರಾ. 2,000 ಕೊಟ್ಟಿರೋದ್ರಿಂದ ವಿಧವೆ ಇರೋ ಹೆಂಗಸರಿಗೆ ಎಷ್ಟೊಂದು ಯೂಸ್ ಆಗ್ತಾ ಇದೆ ಗೊತ್ತಾ. ಮತ್ತೆ ವಯಸ್ಸಾಗಿರೋರಿಗೆ ಬಂದು ಟ್ಯಾಬ್ಲೆಟ್ಸ್ಗೆ ಅವ್ರಿಗೆ ಬೇಕಾಗಿರೋ ದಿನನಿತ್ಯ ಇದಕ್ಕೆ ಅವ್ರು ಖರ್ಚು ಮಾಡ್ಕೋತಾರೆ, ಯುಟಿಲೈಸ್ ಮಾಡ್ಕೋತಾರೆ. ನಮ್ಮ ಕಡೆ ಬಂದು ಅಮ್ಮ ಬಂದಿಲ್ಲ ಅಂದ್ರೆ, ಅಮ್ಮ ಏನಾದ್ರು ಮಾಡಮ್ಮ, ನಾವು ಅದನ್ನ ನಮಗ್ ಬಂದಿಲ್ಲ ಅಂದ್ರೆ ನಮ್ಮ ಮಾತ್ರೆ ತಗೊಳಕ್ ದುಡ್ಡಿರಲ್ಲ. ಇವ್ರು ಕೊಡೋದ್ರಿಂದ ಎಷ್ಟೋ ಜನಕ್ಕೆ ಅದು ಯೂಸ್ ಆಗ್ತಾ ಇದೆ. ಒಂದೊಂದು ಗಂಡ ಬಿಟ್ಟು ಹೋಗಿರ್ತಾರೆ, ಅಂತ ಹೆಂಗಸರಿಗೆ 2,000 ಯೂಸ್ ಆಗುತ್ತೆ. ಇದನ್ನ ಇವ್ರು ತೀರಾ ವಿಚಾರಿಸಿ ನೋಡಿ ಅದ್ರ ಬಗ್ಗೆ ಮಾತಾಡ್ಬೇಕು, ಸುಮ್ಮನೆ ಮಾತಾಡ್ತಾರೆ. ಈಗ ದೇವೇಗೌಡರು ಹೇಳಿದಾರೆ, ಈಗ ನೆಕ್ಸ್ಟ್ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ನೋಡ್ಬೇಕು. ವೇದಿಕೆ ಮೇಲೆ ಅವ್ರ ಮಗ ಹೇಳಿದ್ದಾರೆ, ನಮ್ ಕುಮಾರಣ್ಣವರು 2028ಗೆ ನಮ್ ಕುಮಾರಣ್ಣವರೇ CM ಅಂತ ಹೇಳಿದಾರಲ್ಲ. ಯಾವ ಒಂದು ತಲೆಯಲ್ಲಿ ಇಟ್ಕೊಂಡು ಹೇಳಿಕೆ ಕೊಟ್ಟಿದ್ದಾರೆ? ಏನಕ್ಕೆ ಈ ತರ ಹೇಳಿದ್ದಾರೆ? ಆಯ್ತು, ನೀವು ಅದಕ್ಕೆ ಏನಾದ್ರೂ ಒಂದು ಜನರ ಪರ ಇದ್ದೀರಾ? ಇಲ್ಲ. ಏನಾದ್ರೂ ಒಂದು ರೈತರಿಗಾಗ್ಲಿ ಒಂದು ಯಾರಿಗನ ಕೇಳಿ, ನಾನು ಆಟೋ ಅವ್ರಿಗೂ ಕೇಳಿದ್ದೀನಿ, ಹೋಗ್ಲಿ ಬಿಡಿ 2,000 ಕೊಡ್ತಾ ಇದಾರೆ, ಏನಕ್ಕೋ ಆಗುತ್ತೆ, ಫ್ರೀ ಬಸ್ ಮಾಡಿದ್ದಾರೆ, ಎಲ್ಲೂ ಸ್ವಲ್ಪ ನಾವು ಕಷ್ಟಪಟ್ಟಲ್ಲಿ ಸ್ವಲ್ಪ ಉಳಿತಾಯ ಆಗ್ತಾ ಇದೆ ಅಂತ. ನೀವೇನ್ ಮಾಡಿದ್ದೀರಾ? ಏನಕ್ಕೆ ಈ ತರ ಎಲ್ಲ ಹೇಳ್ತೀರಾ? ರಾಕ್ಷಸರ ಕೈ ಕೊಟ್ಟಿದ್ದೀರಾ ಅಂತ ಹೇಳ್ತೀರಾ? ಕಾಂಗ್ರೆಸ್ ಬಿಜೆಪಿ ಅನ್ನೋದಾದ್ರು ಸ್ವಲ್ಪ ಕಾಣಿಸ್ಕೊಳ್ತಾ ಇದೆ. ಅದ್ರಲ್ಲಿ ಕಾಂಗ್ರೆಸ್ ಹೈಯಾಗಿ ಕಾಣಿಸ್ಕೊಳ್ತಾ ಇದೆ. ಎಲ್ಲಾ ಜನಕ್ಕೆ ಎಲ್ಲಾ ರೀತಿಯ ಸಹಾಯ ಯಾವ ತರದ್ದು ಎಲ್ಲಾದ್ರೂ ಹೋಗಿ ಕಾಂಗ್ರೆಸ್ ಮುಖಂಡರು ಫಸ್ಟ್ ನಿಂತ್ಕೊಂಡು ಕೆಲಸ ಮಾಡಿಸ್ಕೊಡ್ತೀವಿ. ನಾವು ನಮ್ಮನೆ ಕೆಲಸ ತರ ನಾವು ಮಾಡ್ಕೊಡ್ತಾ ಇದ್ದೀವಿ. ಆದ್ರೆ ಈಗ JDS ಅವರು ಯಾರಾದ್ರೂ ಕಾಣಿಸ್ಕೊತಾ ಇದಾರ? ಒಬ್ರು ಎಲ್ಲಿ ಯಾವ ಫೀಲ್ಡ್ ಅಲ್ಲಿ ಇಳಿದು ಕೆಲಸ ಮಾಡಿದಾರ ಅಂತ ಅವ್ರು ತೋರ್ಸಕ್ ಹೇಳಿ ಅವ್ರನ್ನ. ಅಂದ್ರೆ JDS ಇಲ್ಲ ಅಂತ ಹೇಳ್ತಾ ಇರೋದು. JDS ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ನೀವು ಏನ್ ಮಾಡಿದೀರಾ ಜನಕ್ಕೆ? ನೀವ್ ಇದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ, ಜನ ಸೇರ್ಸ್ಕೊಂಡ್ಬಿಟ್ಟು ಒಂದು ಸಭೆ ಮಾಡೋದಲ್ಲ. ಅದಕ್ಕೆ ಏನು ಪ್ರಯೋಜನ ಇರ್ಬೇಕು? ನೀವು ಜನ ಸೇರ್ಸೋದು ಎಲ್ಲರೂ ಸೇರಿಸ್ತಾರೆ, ಅದಕ್ಕೆ ಪ್ರಯೋಜನ ಏನಿದೆ? ನಮ್ ತರ ಪ್ರಯೋಜನ ಕೊಟ್ಟಿದ್ದೀರಾ ನೀವು ಜನಕ್ಕೆ? ಏನ್ ಕೊಟ್ಟಿದ್ದೀರಾ ಹೇಳಿ? ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ತುಮಕೂರಲ್ಲಿ ಹೇಳಿದ್ರು, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ. ಏನು ಕೇಳಿರ್ಬೋದು, ನೀವ್ ಹೇಳಿ. ಪಾಪ ಪ್ರಜ್ಞೆ ಅಂದ್ರೆ ನೀನೇನು ಮಾಡ್ದಿರೋದಕ್ಕೆ ನಿನ್ ಪಾಪ ಕಾಡ್ತಾ ಇದೆ. ಮಾಡು ಜನಕ್ಕಂದ್ರೆ. ಏನು ಮಾಡ್ದಿರ ನೀನ್ ಆಶ್ವಾಸನೆ ಕೊಟ್ಬಿಟ್ರೆ ಆಗುತ್ತಾ? ಮಾಡಿ ತೋರಿಸ್ಬೇಕು. ನೆಕ್ಸ್ಟ್ ನೋಡಿ, ನಮ್ಮ DCM ಆಗಿರ್ಬೋದು, CM ಆಗಿರ್ಬೋದು, ನೆಕ್ಸ್ಟ್ ಇನ್ನ ಯೋಜನೆಗಳು ಇಟ್ಕೊಂಡಿದ್ದಾರೆ. ಹೆಣ್ಮಕ್ಳಿಗೆ ಒಂದು ಆದ್ಯತೆ ಕೊಟ್ಟಿದ್ದಾರೆ. ಅದನ್ನ ಯಾರು ಮಾಡಿದ್ದಾರೆ? ಯಾವ ಪಕ್ಷದವ್ರು ಮಾಡಿದ್ದಾರೆ ಹೇಳಿ? ಅದಕ್ಕೆ ಮುಖ್ಯ ಉದಾಹರಣೆ ಅಂದ್ರೆ ಈಗ ನಮ್ BBMP ಚುನಾವಣೆ ಬರ್ತಾ ಇದೆಯಲ್ಲ, ಅದ್ರಲ್ಲಿ 50% ಕೊಟ್ಟಿದ್ದಾರೆ ಹೆಂಗಸರಿಗೆ ರೈಟ್ಸ್. ಅದೇ ಒಂದು ಮುಖ್ಯ ಉದಾಹರಣೆ ಆಗುತ್ತಲ್ಲ ನಮ್ DC ಸರ್ ಮಾಡಿರೋದು. ಅಂದ್ರೆ ಈಗ ಕಾಂಗ್ರೆಸ್ಗೆ ಜನ ಮತ್ತೆ ವೋಟ್ ಹಾಕ್ತಾರೆ ಅಂತ ನೀವು ಹೇಳ್ತಾ ಇರೋದು? 100% ಆಗ್ತಾರೆ. ಇವಾಗಿರೋ ಪರಿಸ್ಥಿತಿಲಿ, ಇವಾಗಿರೋ ಕಷ್ಟದಲ್ಲಿ ಹೆಣ್ಣು ಏನು ಅವರು ಆದ್ಯತೆ ಕೊಟ್ಟಿದ್ದಾರೋ, ಗ್ಯಾರಂಟಿ ಯೋಜನೆ ಸೌಲಭ್ಯ ಕೊಟ್ಟಿದ್ದಾರೋ, ಅದಕ್ಕೆಲ್ಲ ಅವರು ಅದಕ್ಕೆ ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. 100% ನಮ್ ಕಾಂಗ್ರೆಸ್ ಬಂದೇ ಬರುತ್ತೆ. ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ಗೆ. ಬರೀ ಹಿಂದುತ್ವ ಅಂತ ಹೇಳ್ಕೊಂಡು ತಿರ್ಗೋದಲ್ಲ. ಏನಾದ್ರು ಮಾಡಿ ಅಂತವ್ರು ಮಾಡದೇ ಇದ್ರೇನೆ ನಾವು ನಮ್ಮ ಮೇಲೆ ಗೂಬೆ ಕೂರಿಸ್ತೀರಾ ನೀವು? ನಾವು ಹಿಂದೂಸುಗಳೇ, ನಾವೇನು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದೀವಿ. ಸೊ ನಮಗೆ ಆ ಕಡೆಯಿಂದ ನಾವು ಆ ಕಾಲದಿಂದ ಬಂದಿರೋದು ಕಾಂಗ್ರೆಸ್, ಇವಾಗೆಲ್ಲ ಉಟ್ಕೊಂಡಿರೋದು ಕುಟುಂಬ ರಾಜಕೀಯ ಒಂದು, ಈ BJP ಅವರು ಹಿಂದುತ್ವ ಅನ್ನೋದೊಂದು. ಎಲ್ಲರೂ ಒಂದೇ ಅಂತ ಹೇಳ್ಬೇಕು.